ಸಾವಿರಾರು ಜನ ಪ್ರತಿದಿನ ಸಂಚರಿಸುವ ಸಿರಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇದೀಗ ತೆರೆದ ಚರಂಡಿ ಮತ್ತು ಗಬ್ಬು ವಾಸನೆಯ ಸಮಸ್ಯೆಯಿಂದ ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ. ಬಸ್ ನಿಲ್ದಾಣದ ಆವರಣದಲ್ಲಿ ಚರಂಡಿಯನ್ನು ಸಂಪರ್ಕವಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಹಲವು ಸಮಸ್ಯೆಗಳು ಉಲ್ಬಣಗೊಂಡಿವೆ. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಗಬ್ಬು ವಾಸನೆಯ ನಡುವೆಯೇ ಬಸ್ ನಿಲ್ದಾಣಕ್ಕೆ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚರಂಡಿಯ ಪಕ್ಕದಲ್ಲೇ ಆಟೋ ನಿಲ್ದಾಣ, ಹಣ್ಣು ಮತ್ತು ತರಕಾರಿ ಅಂಗಡಿಗಳು ಇರುವುದರಿಂದ ಪರಿಸರ ಇನ್ನಷ್ಟು ಹದಗೆಟ್ಟಿದೆ. ಕೊಳೆತ ಹಣ್ಣು, ತರಕಾರಿ ತ್ಯಾಜ್ಯ, ಕ್ಯಾರಿ ಬ್ಯಾಗ್ ಹಾಗೂ ನೀರಿನ ಬಾಟಲಿಗಳನ್ನು ಚರಂಡಿಗೆ ಎಸೆಯುತ್ತಿರುವ ಪರಿಣಾಮ ನೀರು ಸರಿಯಾಗಿ ಹರಿಯದೆ ಕೊಳಚೆ ನೀರು ನಿಂತುಕೊಳ್ಳುತ್ತಿದೆ. ಇದರಿಂದ ದುರ್ವಾಸನೆ ಮಾತ್ರವಲ್ಲದೆ ಆರೋಗ್ಯ ಸಮಸ್ಯೆಗಳ ಭೀತಿ ಕೂಡ ಎದುರಾಗಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ, ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ನವರು. ಇಲ್ಲಿ ಹಿಂದ್ಗಡೆ ಇದು ಮೋರಿ ಆಗ್ಬಿಟ್ಟು 5 ವರ್ಷ ಆಗಿದೆ. ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಇದು ಬಂದು ನೋಡ್ತಾರೆ, ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತಾರೆ, ಹೋಗ್ಬಿಡ್ತಾರೆ. ಮತ್ತು ಇಲ್ಲೊಂದು ಹಿಂದ್ಗಡೆ ಚರಂಡಿ ಕೂಡ ಇದೆ. ಈ ಚರಂಡಿ ಒಳಗೆ ಟಾಯ್ಲೆಟ್ದೆಲ್ಲ ಬಿಡ್ತಾ ಇದ್ದಾರೆ. ಅದು ಹೋಟ್ಲುದೇನೆ, ಈ ಕಡೆ ಚರಂಡಿಗೆ ಇನ್ಯಾವುದು ಬರಲ್ಲ, ಹೋಟ್ಲುದೇನೆ. ಇಲ್ಲಿ ಬಸ್ ಸ್ಟಾಪ್ ಮಾತ್ರ ಕ್ಲೀನ್ ಮಾಡ್ಕೊತಾರೆ, ಇಲ್ಲದೆಲ್ಲ ಏನೂ ಕ್ಲೀನೇ ಮಾಡೋದಿಲ್ಲ. ಒಂದು 5 ಸತಿ ಬಂದು ಸುಮಾರು PDO ಆಗಲಿ ಅವರಾಗಲಿ ಇವರಾಗಲಿ ಬಂದು ನೋಡ್ಕೊಂಡು ಹೋಗೋದೇ ಇಲ್ಲ. ನೆಗ್ಲೆಜೆನ್ಸಿ ಅಂದರೆ ತುಂಬ ನೆಗ್ಲೆಜೆನ್ಸಿ ಇದು. ಇದೊಂದು ಪ್ಲಸ್ಸು ಸ್ವಾತಿ ಹಾಸ್ಪಿಟ್ಲು ಮುಂದ್ಗಡೆ ಒಂದು ಇದು ಚರಂಡಿ ಇದೆ, ಅದು ದೊಡ್ಡ ಚರಂಡಿ. ಅಲ್ಲಿ ಸ್ಮೆಲ್ಲು ಅಂದರೆ ಏನೋ ಒಂದು ಕೆಟ್ಟ ಸ್ಮೆಲ್ದು ಯಾವಾಗಂದ್ರೆ ಅವಾಗಲೇ ಬಿಡ್ತಾ ಇರ್ತಾರೆ. ಎಷ್ಟು ಕಂಪ್ಲೇಂಟ್ ಮಾಡಿದ್ರೂ ಏನು ಮಾಡಿದ್ರೂ ಇದಾಗ್ತಾ ಇದೆ. ಇನ್ನೊಂದೆಡೆ ತೆರೆದ ಒಳಚರಂಡಿ ಚೇಂಬರ್ಗಳ ಮೇಲೆ ಸರಿಯಾದ ಮುಚ್ಚಳಗಳಿಲ್ಲದೆ ರಾತ್ರಿ ವೇಳೆ ಅಪಾಯದ ಭೀತಿ ಎದುರಾಗಿದೆ. ಬೀದಿ ದೀಪಗಳ ಕೊರತೆಯಿಂದ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಬಸ್ ನಿಲ್ದಾಣದ ಪ್ರವೇಶ ದ್ವಾರಗಳ ಬಳಿ ಕೆಲವು ಆಟೋ ಚಾಲಕರು ಅಡ್ಡಾದಿಡ್ಡಿಯಾಗಿ ವಾಹನ ನಿಲ್ಲಿಸುತ್ತಿರುವುದರಿಂದ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗಿದೆ. ಹೆಚ್ಚುವರಿ ದರ ವಸೂಲಿ ಮತ್ತು ಪ್ರಯಾಣಿಕರನ್ನು ಬಲವಂತವಾಗಿ ಕರೆದೊಯ್ಯುವ ಆರೋಪಗಳು ಕೇಳಿಬಂದಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಚರಂಡಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಟ್ರಾಫಿಕ್ ನಿಯಂತ್ರಣಕ್ಕೆ ಆದ್ಯತೆ ನೀಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹಲೋ ಸರ್, ನಮಸ್ತೆ ಅಣ್ಣ. ನಾವು ಸಿರಾ ಬಸ್ ಸ್ಟ್ಯಾಂಡಿಂದ ಟ್ಯಾಕ್ಸಿ ಚಾಲಕರು ಮತ್ತು ಆಟೋ ಚಾಲಕರು. ಇದು ನಮಗೆ ಇಲ್ಲಿ ಸಮಸ್ಯೆ ಆಗ್ಬಿಡುತ್ತೆ ಅಣ್ಣ ಜಾಸ್ತಿ. ಇಲ್ಲಿ ಚರಂಡಿದು ಕಾಮಗಾರಿಗೇನು ಆಗಿಲ್ಲ ಕರೆಕ್ಟಾಗಿ. ಇಲ್ಲಿ ಆಟೋಗಳ ಮುಂದೆ ನಿಲ್ಲಿಸ್ಬಿಟ್ಟು ಆಟೋದವರು ಅಡ್ಡಾದಿಡಿ ಬಾಡಿ ಹೊಡಿತಾರೆ. ದಯವಿಟ್ಟು ಯಾರನ್ನ ಸರ್ಕಾರದ ಕ್ರಮ ತಗೊಳ್ಬೇಕು ಅಂತ ಹೇಳ್ತೀವಿ ಅಣ್ಣ. ಇದ್ದಾವೆ ಚರಂಡಿ ವಾಸನೆ ಕೊಡೋಕ್ಕಾಗಲ್ಲ, ಏನೂ ಇಲ್ಲ. ಎಲ್ಲ 5 ವರ್ಷ ಆಯ್ತು ಅಣ್ಣ ಚರಂಡಿ ಕ್ಲೀನ್ ಮಾಡಿ, ನೀರೇನು ಪಾಸ್ ಆಗಲ್ಲ. KSRTCದವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಸರ್. ಅವರು ಗಮನಕ್ಕೆ ಹಾಕಲ್ಲ, ಅವರು ಗಮನಕ್ಕೆ ಬರಲ್ಲ. ಅವ್ರಿಗೆ ನಮಗೆ ಏನಾನ ಕೇಳಿದ್ರೆ ನಮ್ಮ ಸಂಬಂಧ ಇಲ್ಲ ಹಂಗೆ ಅಂತಾರೆ. ನಗರಸಭೆ ಕಂಪ್ಲೇಂಟ್ ಮಾಡಿ ಅಂತಾರೆ. ಅದಕ್ಕೆ ನಾವು ಮಾತಾಡ್ತೀವಿ. ಚರಂಡಿ ಸಮಸ್ಯೆ ಏನಾಗಿದೆ? ಚರಂಡಿ ವಾಸನೆ ಅಣ್ಣ, ವಾಸನೆ, ಗಲೀಜು, ಕುತ್ಕೊಂಬಾಗಲ್ಲ, ನಿಂತ್ಕೊಂಬಾಗಲ್ಲ, ಅಂತ ಸ್ಮೆಲ್ಲು. ನೀನು ಮಾತಾಡಿ ಬನ್ನಿ. ಆಟೋದವರು ಮುಂದಗಡೆ ಬಸ್ ಮುಂದೆ ನಿಲ್ಸ್ಕೊಂಡು ಆಟೋ ಹೊಡ್ತಾರೆ, ಬಾಡಿಗೆ ಹೊಡಿತಾರಣ್ಣ. ಅದ್ರಾಗೆ ಆಟೋಗಳು ತೊಂದರೆ ಆಗ್ತವೆ. ಅಲ್ಲೂ ಬಾಡಿಗೆ ಹೊಡಿತಾರೆ, ತೊಂದರೆ ಆಗಿದೆ. ಆಟೋ ಸ್ಟ್ಯಾಂಡ್ವರೆಗೂ ಒಳಗಡೆ ಕಂಟ್ರೋಲ್ ಮಾಡಲ್ಲ. ಅಲ್ಲಿ ಆಟೋ ಸೀದಾ ಪ್ಲಾಟ್ಫಾರ್ಮ್ಗೆ ಹೋಗ್ತವೆ, ಅಲ್ಲೇ ಸೀಟ್ ಹೊಡಿತಾರೆ. ಏನೋ ಕೇಳೋಕೆ ಹೋದ್ರೆ ನಮ್ಮಲ್ಲಿ ಜಗಳಿಗೆ ಬರ್ತಾರೆ. ಯೂನಿಯನ್ ಯಾವುದು ಸಪೋರ್ಟ್ ಇಲ್ಲ, ಯೂನಿಯನ್ ಅವರು ಹೊಸ್ದಾಗಿ ಸತಿ ಹೇಳಿದ್ದಾರೆ. ಅವರು ಎಷ್ಟೋ ಸತಿ ಆಟೋರು ಕಂಟ್ರೋಲ್ ಮಾಡಿದ್ದಾರೆ. ಅವರು ನಾವು ಹೋದ್ರೆ ಜಗಳಿಗೆ ಬರ್ತಾರೆ ಸರ್. ಜಗಳಿಗೆ ಬಂದರೆ ನಮಗೆ ನಿನ್ಕಂಡು ನಾಚಿಕೆ ಆಗುತ್ತೆ. ನನಗೆ ಜನ ಪಬ್ಲಿಕ್ ತೋರ್ತಾರೆ, ಏನಪ್ಪ ಆಟೋದ್ರಿಂದ ಅಲ್ಕ ನಮ್ಮಗಳು ಕಿತ್ತಾಡ್ತಾರೆ ಅಂತ. ಯಾರ ಕೇಳಿದ್ರೆ ಅವ್ರು ಹೊಸಬ್ರು ಬಂದು 80-100 ಬಾಡಿಗೆ ಕೇಳ್ತಾರೆ. ಅವರು ಪ್ಯಾಸೆಂಜರ್ ಓಡೋಗ್ಬಿಡ್ತಾರೆ. ಒಂದು ಮಿನಿಮಮ್ ಚಾರ್ಜ್ ಎಷ್ಟಿದೆ ಕೇಳಬೇಕು. 80 ಕೊಡಿ, ಬಾಯಿಗೆ ಬಂದಂಗೆ ಕೇಳ್ತಾರೆ. 100 ಕೊಡಿ, ಅನ್ಪುರಿ ಚೌಟ್ರಿಗೆ 100 ಕೊಡಿ. KSRTC ಬಸ್ ಸ್ಟ್ಯಾಂಡ್ ಒಂದೇ, ಮೇನ್ ಸ್ಟ್ಯಾಂಡ್ ಇದೆ. ಇಲ್ಲಿಂದ ಟ್ಯಾಕ್ಸಿ ಪೊಲೀಸ್ ಚೌಕಿ ಇದೆ. ಪೊಲೀಸ್ ಚೌಕಿ ಮುಂದೆ ಅಲ್ಲೇ ಆಟೋ ಲೈನ್ ಮಾಡ್ಕೊಂಡ್ಬಿಡ್ತಾರೆ. ಲೈನ್ ಏಕ ನಂಬರ್ಗೆ ಹಾಕ್ದಂಗೆ ಆಟೋ ಸ್ಟ್ಯಾಂಡ್ವರೆಗೂ
ಇದು ಕಳ್ಳಿ ಹಾಂ ಬಸ್ ಸ್ಟ್ಯಾಂಡ್ ದರ್ಶನ ಬಸ್ ಸ್ಟ್ಯಾಂಡ್ ಏನು ಹೇಳೋದಿಲ್ಲ. ಅದೇ ಚರಂಡಿದೆ ಬಸ್ ಚರಂಡಿ ಇದೆ. ಸ್ಟ್ಯಾಂಡ್ ಇಲ್ಲಿ ಬಸ್ನವ್ರದ್ದು ಅಷ್ಟೇ ಶನಿವಾರ ಬಂದರೆ ಬಸ್ನವ್ರ ಕಾಟ, ಜನಗಳು ತೊಂದರೆ, ಜನಗಳು ಬಸ್ನಾಗೆಲ್ಲ ಓಡಾಡಬೇಕು ಆಗಲ್ಲ.